Hi guys, welcome back to my channel. Guys, ನಮ್ಮನ್ನ ತಿರ್ಗಾ ಮಂಗೆ ಹೆಂಗಿದೆ ಗೊತ್ತಾ? ಬೊಂಬೆ ಇದನ್ನ ಹಾಕೋ ಮ್ಯಾಕ ಬ್ಲಾಕಲ್ಲಿ ಸರಿನಾ? ನಮ್ಮ ಅಕ್ಕ ಅಳ್ತಾ ಇದ್ದಾಳೆ ನೋಡಿ ಗೈಸ್. ಯಾಕೆ ಅಳ್ತಾ ಇದ್ದಾಳೆ ಕೇಳಿ. ಅಲ್ಲೇ ಕಾರಣ ನಿಂತಿದಾರಲ್ಲ. ಅಮ್ಮ ಅಂದ್ರೆ ದೇವ್ರು ಇರೋಬರ ತೆಗಿಬಿಟ್ಟು ಅಲ್ಲಿ ಬಳ್ಕೊಂಡು ನಿಂತ. ಏನ್ ಗೋಮೆ ಹೇಳ್ತಿದ್ದಾಳೆ? ಏನಕ್ಕೆ ಹೇಳ್ತಿದ್ದಾಳು? ನನ್ಗೆ ಕನ್ಕ ನೀನು ತೋರಿಸು. ನನ್ಗೆ ಕನ್ಕ ಅನ್ಸಲ್ಲ ಹೇಳ್ದೆ. ಐಬ್ರೋಸ್ ಮಾಡು ಅಂದ್ರೆ ಐಬ್ರೋಸ್ ಮಾಡು ಅಂದ್ಲು. ನಾನು ಐಬ್ರೋಸ್ ಮಾಡಕ್ಕಾಗಲ್ಲಮ್ಮ, ನನ್ ಕಾಣಿಸಲ್ಲ, ಕೂಲು ಕಾಣಿಸಲ್ಲ, ತೆಗಿಯಕ್ಕೆ ಹೊರಗಡೆ ಹೋಗಿ ಮಾಡಿಸ್ಕೊಂಡ್ ಬಾ ಅಂತ. ಇಷ್ಟು ದಿನ ಕಾಣಿಸ್ತಾ ಇತ್ತು. ಇವಾಗ ಒಂದು 4-5 ಮಂತಿಂದ ಕಾಣಿಸ್ತಾ ಇರಲಿಲ್ಲ. ಮಾತ್ರ ಹೇಳು. ಅದಕ್ಕೆ ಐಬ್ರೋಸ್ ಮಾಡುವಾಗ ಜಾಸ್ತಿ ತೆಗ್ದ್ಬಿಟ್ನಾ, ಅದಕ್ಕೆ ಅಳ್ತಿದ್ದ. ಕೂಲೇ ಇಲ್ಲ ಅಲ್ಲಿ ಒಂದ್ ಲೈನ್ ಬಿಟ್ಬಿಟ್ಟಲ್ಲಿ. ಅಲ್ಲ ಹೇಳೋ ತನಕ ಕೇಳಿ. ಯಾವಾಗ್ಲೂ ಮಾಡ್ತಿದ್ದ ಅವಳು. ಒಂದು ಏಜಿಗೆ ಹೋದ್ಮೇಲೆ ನಾನು ಮಾಡಿರೋದೇ ನಾನು. ಇವಾಗ ನನ್ನ ಕೈಯಲ್ಲಿ ಕಾಣಿಸ್ತಿಲ್ಲ, ನಿನ್ ಕೈಯಲ್ಲಿ ಕಾಣಲ್ಲ, ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು. ಹೇಳಿದ್ರೆ ಐಬ್ರೋಸ್ ಹಾಕೋ, ಐಬ್ರೋಸ್ ಹಾಕೋಬೇಕಂತ ಅನ್ಸ್ಕೊಂಬಿಡು. ಐಬ್ರೋಸ್ ಫಸ್ಟೇ ಕಾಣ್ತಾ ಇದ್ದಿಲ್ಲ, ಇವಾಗ ಐಬ್ರೋಸ್ ಇದೆ ಅಂತಾನೆ ಗೊತ್ತಾಗ್ತಾ ಇದ್ದಿಲ್ಲ. ನಿಮ್ಮನ್ನಾದ್ರೂ ರೂಢಿ ಮಾಡ್ಕೋ ಪೆನ್ಸಿಲ್ ಹಾಕೊಂಡು. ನನ್ನಿಂದನಾದ್ರೂ ಪೆನ್ಸಿಲ್ ಹಾಕೋ. ನನಗೆ ಯಾಕೆ ಹೊಡಿತಿದ್ಯಾ? ಅದಕ್ಕೆ ನಾನು ಕಾಜಲ್ ಆಗ ಮೇಲೆ ಐಬ್ರೋಸ್ ಇದು ಮಾಡ್ಕೊಳ್ಳೋದು ನನಗ ಇಷ್ಟ ಇಲ್ಲ. ಡಾರ್ಕ್ ಐಬ್ರೋಸ್ ಎಷ್ಟು ಜನ ಮಾಡಿರ ಇದಕ್ಕೆ ಆಗ್ತಾ ಇರೋದು. ಇನ್ಮೇಲಾದ್ರೂ ರೂಢಿ ಮಾಡ್ಕೊ. ನಿಂಗೆ ಡಾರ್ಕ್ ಐಬ್ರೋಸ್ ಇಷ್ಟ ಇಲ್ಲಲ್ಲ ಅಮ್ಮ, ಅದಕ್ಕೆ ಐಬ್ರೋಸೇ ಬೇಡ ಅಂತ ತೆಗೆದು ಬಿಟ್ಟಿದೆ ಅಷ್ಟೇ. ಇಲ್ಲಿ ಶೇಪ್ ಮಾಡ್ಕೊಮ್ಮ. ನನಗೆ ಶೇಪ್ ಅಲ್ಲ, ನನಗೆ ಸ್ವಲ್ಪ ಕಾಣಿಸಿದ್ರೆ ಸಾಕು. ನನಗೆ ಇವಾಗ ಐಬ್ರೋಸ್ ಸ್ವಲ್ಪ ಶೇಪ್ ಮಾಡ್ಕೊ. ಬೇಡ ಶೇಪ್, ಇವಾಗ ಸದ್ಯಕ್ಕೆ ಶೇಪು ಬೇಡ, ಏನು ಬೇಡ ನನಗೆ. ನಾನು ಅಲ್ಲೋಗಿ ಮಾಡ್ಕೊಂತೀನಿ ಶೇಪ್. ಈಗ ನನಗೆ ಐಬ್ರೋಸ್ ಮಾಡ್ಕೊಂಡು ಕಾಣಿಸಿದ್ರೆ ಸಾಕು. ಎಲ್ಲಿ ಬಾಯ್ ಪೆಪ್ಪರ್ ಬಾಯ್. ನಂದು ಇವಳು ಬಾಯ್. ನಂದು ಅಂತೆ ನಮ್ಮ ಅಮ್ಮ ಇಕ್ಕಿದ ಹೆಸರು ನಂದಿನಿ ಅಂತೆ ನೋಡಿ ನಂದಿನಿ ಅಂತ. ಬಾಯ್ ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಲಾಭವಾಗಿ ನೀನ್ ಬಾಯ್ ಹೇಳು. ಕಾಯ್ ಚೆನ್ನಾಗಿ ಕಾಣ್ತಾ ಇದೆಯಾ? ಹೌದಾ? ಅಂದ್ರೆ ಬೆಳ್ಳ ಕಾಣ್ತಾ ಇದೆಯಾ? ಯಪ್ಪ 3 ದಿವಸ ಆರಾಮಾಗಿ ನಿಮ್ದೇ ಮಲ್ಕೋಬೋದು. ಓಹೋ ಇಷ್ಟು ದಿನ ನೆಮ್ಮದಿ. ಅದೇ ಫೈನಲಿ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಇಲ್ಲ ಅಂದರೂ ಎಷ್ಟು ತಿಂಗಳ ಇಲ್ಲ ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಹೋಗೋಣ ಎಲ್ಲ ಒಟ್ಟಿಗೆ ಅಂತ. ಬಟ್ ಇದು ಎಲ್ಲ ಒಟ್ಟಿಗೆ ಹೋಗ್ತಿಲ್ಲ. ಯಾಕೆ ಅಂದರೆ ನಾವು ಕೊಲಾಬ್ರೇಷನ್ ಮೇಲೆ ಹೋಗ್ತಾ ಇರೋದು. ಸೊ ಕೊಲಾಬ್ರೇಷನಿಂದ ಲಿಮಿಟೆಡ್ ಪರ್ಸನ್ ಇತ್ತು. ಸೊ ನನಗೂ ಪ್ರತಿಯೊಬ್ಬರಿಗೂ ಕೊಲಾಬ್ರೇಷನ್ ಬಂದಿತ್ತು. ಸೊ ಈಚ್ ಪರ್ಸನ್ ಒಬ್ಬೊಬ್ಬರನ್ನ ಕರ್ಕೊಬರ್ಬೋದು ಅಂತ ಹೇಳಿದ್ರು. ಸೊ ಎಕ್ಸ್ಟ್ರಾ ಇಬ್ಬರನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಾನು, ವಿಘ್ನೇಶ್, ಪ್ರತ್ವಿಕ್, ನವೀನ್ 4 ಜನನೂ ಹೋಗ್ತಾಯಿದ್ದೀವಿ. ಸೊ ಎಸ್, ಎಲ್ಲಿಗೆ ಅಂತ ಮುಂದೆ ಹೋಗ್ತಾನೆ ಗೊತ್ತಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಅಂದರೆ ನಮಗೆ ಕೊಲಾಬ್ರೇಷನ್ ಸಿಕ್ಕಿದ್ದು ಬಂದು ರೆಸಾರ್ಟು. ಪ್ಲೇಸ್ ಹೇಗಿದೆ ಅಂತಲೂ ಗೊತ್ತಿಲ್ಲ. ಏನಂದರೆ ಪ್ರತ್ವಿಕ್ ಫಸ್ಟು ಬಂದಿದ್ದು. ಸೊ ಪ್ರತ್ವಿಕಿಗೆ ಬಂದಿದ್ದು ಫಸ್ಟು. ಸೊ ಅವನಿಗೆ ಗೊತ್ತಿರೋದು ಪ್ಲೇಸು. ಕೇಳಿದರೆ ಸರ್ಪ್ರೈಸಲ್ಲೇ ಒಂದು ನೋಡಿ ಅಂತ ಹೇಳಿದ್ದಾನೆ. ಸೊ ಇನ್ನೂ ರೆಸಾರ್ಟ್ ಹೇಗಿದೆ ಏನು ಎತ್ತ ನೋಡೇ ಇಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ನಮ್ಮ ತಂಗಿ ಜಾಸ್ತಿ ಮಿಸ್ ಮಾಡ್ಕೊತಾಳೆ. ನಾನು ನೋ ವೇ ಚಾನ್ಸ್ ನೋಡಿ. ಈಗ ಪ್ರತ್ವಿಕ್ ಮನೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ನವೀನ್ ಮನೆಗೆ ಹೋಗಿ ನಾವು ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಯಾಕೆ ಅಂದರೆ ನಮ್ಮದು ಬಸ್ ಬಂದು 3 ಗಂಟೆಗೆ ಇದ್ದಿದ್ದು. ಬುಕ್ ಮಾಡಿದ್ವಿ, ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ. ಫಸ್ಟು ಕಾರಲ್ಲಿ ಪ್ಲ್ಯಾನ್ ಆಗಿದ್ದಿದ್ದು. ಅದಾದಮೇಲೆ ಇಲ್ಲೊಬ್ರು ಇದ್ದಾರೆ ನೋಡಿ. ನಮಸ್ಕಾರ. ಪೊಲಿಟಿಷಿಯನ್ ಅವರು. ನಾವು ರಾಜಕೀಯ ವ್ಯಕ್ತಿ, ಬಿಜೆಪಿ.
ಸೊ ಕಾರಲ್ಲಿ ಹೋಗೋ ಪ್ಲ್ಯಾನ್ ಇತ್ತು. ಆಮೇಲೆ ಗೊತ್ತಲ್ಲ ಪೇರೆಂಟ್ಸು, ಕಾರು ಬೇಡ ಯಾರು ಓಡಿಸ್ತಾರೆ ಅಂತಲ್ಲ. ಆಮೇಲೆ ಅದಕ್ಕೆ ಬಸ್ನ ಬುಕ್ ಮಾಡಿದ್ವಿ. ಸೊ ಅದು ಸ್ಲೀಪರ್ ಕೋಚ್ ಬಂದು 3 ಗಂಟೆಗೇ ಇದ್ದಿದ್ದು, ಮಧ್ಯರಾತ್ರಿ 3 ಗಂಟೆಗೆ. ಸೊ ಇವಾಗ 12 ಗಂಟೆ. ಈಗ ಪೃಥ್ವಿಕ್ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ನವೀನ್ ಮನೆಗೆ ಹೋಗ್ತೀವಿ. ಬಿಕಾಸ್ ಸಿಲ್ಕ್ ಬೋರ್ಡಲ್ಲಿ ಬರೋದು ಇವತ್ತೊಂದು ರೀಲ್ ಫೇಮಸ್ ಆಗೈತೆ, ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಮಾಡಿರ್ತಾರೆ. ಎಸ್, ಚುಟ್ಕಿ ನಮ್ಮ ಪರ್ಫೆಕ್ಟ್ ಡಾಗ್. ಚುಟ್ಕಿ ಬರ್ತಾಳೆ ನೋಡಿ ಗೈಸ್. ಚುಟ್ಕಿ 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 ಏ ಚುಟ್ಕಿ ನೋಡಿ ಗೈಸ್, ಟಿ ವಿ ನೋಡ್ಕೊಂಡು ಕೂತವ್ರು 12 ಗಂಟೆ ರಾತ್ರಿಯಲ್ಲಿ. ನಿಮ್ಮ ಮಗ ಏನು ಮಾಡ್ತಾವ್ನು ಇವಾಗ? ಆಯಿತು ಬಂದಿದ್ದೀನಿ. ಅದಾ ನೀವೇ ಫುಲ್ ಹೈಲೈಟು. ಇದು ನೋಡಿ ಗೈಸ್. ಸೊ 3 ಗಂಟೆಗೆ ಹೊರಡ್ಬೇಕು ಗೈಸ್. ಸೊ 2 ಸಿಲ್ಕ್ ಬೋರ್ಡಲ್ಲಿ ಇರೋದು ಬಸ್ಸು. ಮಾತಾಡ್ಬೇಕು ಅನ್ಕೊಂಡಿದೀನಿ, ಕಂಪ್ಲೀಟ್ ಮಾಡಕ್ಕೆ ಆಗ್ತಾ ಇಲ್ಲ. 3 ಗಂಟೆಗಿರೋದು ಬಸ್ಸು. ಇವಳು ಇವಾಗ ಬರ್ತಾವಳೆ. ಸೊ ಎಸ್, ನವೀನ್ ಮನೆಗೆ ಇವಾಗ ಹೋಗಿ ಸ್ನಾನಕ್ಕೆ ಹೋಗಿದ್ದಾರಂತೆ. ನವೀನ್ ಮನೆಗೆ ಹೋಗಿ 2 ಗಂಟೆ ಹಂಗೆ ಸಿಲ್ಕ್ ಬೋರ್ಡ್ ಸಾರಿ ಮನೆ 2 ಗಂಟೆ ನೋಡ 2:30 ಹಂಗೆ ಅಲ್ಲಿಂದ ಬಿಡ್ತೀವಿ. 10 ನಿಮಿಷ ಅವ್ರ ಮನೆ ಹತ್ರದಿಂದ 10 ನಿಮಿಷ 5 ನಿಮಿಷ ಅಷ್ಟೇ. ಸೊ ಬಿಡ್ತೀವಿ, ಸಿಗೋಣ ಅವ್ರ ಮನೆಗೆ ಹೋದ್ಮೇಲೆ ಸಿಗೋಣ. ನೋಡಿ ಗೈಸ್, ಇನ್ನು ನೀ ಅಲ್ಲೆಲ್ಲ ಕಾಣ್ತಾ ಇಲ್ಲ ಬಿಡು. ಇನ್ನು ಹುಡುಗಿಯಾಗಿ ನಾನ್ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ ಗೈಸ್. ನೋಡಿ ಗೈಸ್, ಇನ್ನು ಎಲ್ಲಾ ಮಕ್ಕ ಬಳ್ಕೊಂಡು ಅದೇ ಇಷ್ಟೋ ತನಕ ಏನ್ ಬಳ್ಕೊಂತಿದ್ದೆ. ಅದಕ್ಕೆ ಸ್ನಾನ ಅಲ್ಲೋಗಿ ಮಾಡ್ಬೋದು ತಾನೆ. ನೋಡಿ ಗೈಸ್ ಹೆಂಗ್ ನೋಡ್ತಾವ್ರೆ, ಎಷ್ಟು ಸೀರಿಯಸ್ ಆಗಿ ನೋಡ್ತಾವ್ರೆ. ಇವ್ರಂತೂ ಟಿವಿಯಲ್ಲಿ ಮುಳುಗೆ ಹೋಗ್ಬಿಟ್ಟವ್ರೆ. ಇವ್ರು ಇದಾರಲ್ಲ ಇವರು ನಮ್ಮ ಅಮ್ಮನೂ ನೋಡ್ತಾವ್ರೆ ಹಿಂದಿ ಶೋ ಯಾವ್ದೋ. ಅವಾಗಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾವನೆ. ಲೇ ಓದೇ ತಿಂತೀಯ, ಲೇಟ್ ಮಾಡ್ತಾವನೆ ಗೈಸ್. ಗೈಸ್ ಗೈಸ್ ಲೇಟ್ ಮಾಡ್ತಾವನೆ ಗೈಸ್. ಲೇಟ್ ಮಾಡಿದ್ ಗೊತ್ತೇ ಆಗಿಲ್ಲ ಗೈಸ್. ಯಾರು ಲೇಟ್ ಮಾಡಿದ್ದು? ನಾನು ಬಂದು ಕಾಯ್ಕೊಂಡು ಕೂತಿದ್ದೀನಿ ನೋಡಿ. ಇನ್ನು ಡ್ರೆಸ್ ಚೇಂಜ್, ಬಸ್ಸಲ್ಲಿ ಮಲ್ಗಕ್ಕೆ ಇವನಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಯಪ್ಪ. ನೋಡಿ ಫಸ್ಟ್, ಆಮೇಲೆ ಆ ಡ್ರೆಸ್ ಬಗ್ಗೆ ನಾನೇನು ಹಾಕಿದ್ದೀನಿ? ಒಂದು ಹುಡಿ, ಒಂದು ಜೀನ್ಸು. ಅದೇ ಚೆನ್ನಾಗಿರೋದೇ ಹಾಕಿದ್ಯಾ? ಅವನೇನು ಹಾಕಿಲ್ಲ ಚೆನ್ನಾಗಿರೋದು. ಚುಚ್ಚು ಅಲ್ಲ, ಫಸ್ಟ್ ನಿಂದು ತೋರ್ಸು. ನಂದಲ್ಲ ನೋಡಿ ಗೈಸ್, ಇಲ್ಲಿ ಫ್ಯಾಷನ್ ಶೋ ಮಾಡ್ತಾನೆ. ಹೋಗ ಬೇಗಲೇ. ಚುಟ್ಕಿದ ಏನೇನೋ ಪಂಪ್ ತೋರಿಸಿದೀರ ನೋಡಿ. ಇಲ್ಲೊಂದು ಜಾಕೆಟ್ ಹಾಕೊಂಡು ಏನ್ ಶೋಕಿ ಬಸ್ಸಲ್ಲಿ ಮಲ್ಗಕ್ಕೂ ಶೋಕಿ ಇವನ್ಗೆ. ಅದೇ ಗ್ರೀನ್ ಕಲರ್ ಹಾಕೊಂಡಿದ್ರೆ ಏನ್ ಚಳಿ ಆಗ್ತಾ ಇದ್ದೀನ. ಏನೇನೇನಂತೆ ಆಯ್ತು ಬಿಡಿ. ನೋಡಿ ಇವರೇ ತಿರುಗ್ತಾರೆ. ನಮ್ಮನ್ನ ಫ್ಯಾಮಿಲಿನ ಎಲ್ಲೂ ಕರ್ಕೊಂಡೋಗಲ್ಲ. ಏನೇನೇನ ಫ್ಯಾಮಿಲಿನ ಎಲ್ಲೂ ಕರ್ಕೊಂಡೋಗಲ್ಲ. ಅಲ್ಲ, ರಾತ್ರಿ ಆಗ್ಬಿಟ್ರೆ ಇಲ್ಲಿಂದ ಇಲ್ಲಿಗೆ ಬನ್ನಿ ಅಂದ್ರೆ ಅಪ್ಪ 9 ಗಂಟೆ ಆಯ್ತು ನಾನು ಬರಲ್ಲ, ಮನೆಗೆ ಹೋಗ್ತೀನಿ. 8 ಗಂಟೆ ಆಯ್ತು ಮನೆಗೆ ಹೋಗ್ಬಿಡ್ತೀನಿ ಅಂತ ತಿರ್ಗಾಕ್ ಬರ್ತಾರಂತೆ. ಫ್ಯಾಮಿಲಿನ ಕರ್ಕೊಂಡೋಗ್ಬೇಕು, ಫ್ರೆಂಡ್ಸ್ ಅಲ್ಲ. ಫ್ಯಾಮಿಲಿ ಹೋಗ್ಬೇಕು. ಎಲ್ಲೂ ಬರಲ್ಲ, ಸುಮ್ಮನೆ ಹೇಳೋದಷ್ಟೇ. ಫ್ಯಾಮಿಲಿ ಹೋದ್ರೆ ಬರ್ತೀವಲ್ಲ, ಯಾರಿಲ್ಲ ಫ್ಯಾಮಿಲಿ ನನ್ನ ಮಗ ಗೋವಾ ಕರ್ಕೊಂಡು ಹೋಗ್ತಾನೆ. ಸರಿ ಆಯ್ತು. ಬಾಯ್ ಆಂಟಿ, ಬಾಯ್ ಅನ್ನೆ. ಖುಷಿಯಾಗಿ ಕಳ್ಸ್ಕೊಡಿ. ಪಪ್ಪಿ ಕೊಡ್ಬೇಡ ನನಗೆ. ಬಾಯ್ ಚುಟ್ಕಿ. ಅವನ್ ಬೇಡ ಅಂತ ಅವಳಿಗೆ. ನಾನು ಅದನ್ನೇ ಅನ್ಕೊಂಡಿದ್ದೀನಿ. ಗೈಸ್ ಅಟ್ಲೀಸ್ಟ್ ನಾನು 12 ಗಂಟೆಗೆ ಬಂದಿದ್ದೀನಿ. ಈ ನನ್ನ ಮಗ 1 ಗಂಟೆ 1 ಅವರ್ ಬಂದಿದ್ದಾರೆ ಅಂತ ಇವಾಗ
ನಾನು ಕಾಲ್ ಮಾಡಿದಾಗ ಇನ್ನು ಸ್ನಾನ ಮಾಡ್ತಿದ್ದ ಅವನು. ಯಾರು 12 ಗಂಟೆಯಲ್ಲಿ ಸ್ನಾನ ಮಾಡ್ತಾರೆ ಗೈಸ್? ಚಳಿ. ತಾಯ್ನಾಡು ಬಸ್ ಸಿಲ್ಕೋಡ್ ಬರ್ತಿದೆ. ಜಸ್ಟ್ ವಿ ಆರ್ ಲೆಟ್ಸ್ ಗೋ. ಗೈಸ್ ನಾವಿನ್ ಮನೆಗೆ ಬಂದಿದ್ದೀವಿ. ಈಗ ನೋಡಿ ಎಲ್ಲ ಸೆಟಪ್ ಮಾಡ್ಕೊಂಡು ಇಟ್ಕೊಂಡವನೆ. ಇವಾಗ ಹಾಳು ಮಾಡೋದು ಅಷ್ಟೇ. ಏನು ಸೆಟಪ್ ಎಲ್ಲ ಮಾಡಿಟ್ಕೊಂಡು ನೋಡಿ. ಇವಾಗ ನೋಡ್ತಾ ಇದ್ದೀರಾ? ಹೆಂಗ ಅವ್ನು ನೋಡಿ ಗೈಸ್ ಬಂದರೆ ಏನು ಬಾಂಚಲ್ ತೋರಿಸ್ತೇನೆ. ಗೈಸ್ ಅದಕ್ಕೋಸ್ಕರನೇ ಸೈಲೆಂಟಾಗಿ ಮಾತಾಡ್ತಾ ಇದ್ದೀವಿ. ಏನು ನೋಡಿ ಎರಡು ಇದು ಬಾಡಿ ನೋಡಿ ಗೈಸ್, ಬಾಡಿ ನೋಡಿ ಗೈಸ್. ಅವ್ರ ಅಪ್ಪ ಬಿಡ್ತಾರೆ ಅನ್ಸುತ್ತೆ, ಅದಕ್ಕೆ ಅವ್ನು ಕೇಳಿದ್ದು ಎಷ್ಟೊತ್ತಿಗೆ. ವಿಘ್ನೇಶ್ ಇನ್ನೊಬ್ಬ ಬರ್ತಾನೆ ಗೈಸ್. ಅವನೇನು ಡೈರೆಕ್ಟಾಗಿ ಬರ್ತಾನಂತೆ, ನಾವು ದಬಾಕೊಳ್ಳೋಣ ಸ್ವಲ್ಪ. ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು. ಫುಲ್ ಫೇಮಸ್ ಇವರೇ ಸಾಂಗ್ ಮಾಡಿರೋದು ಡ್ಯಾನ್ಸ್ ಇವರು. Hello guys, I'm looking at a celebrity right now. ಯಾ ಸೂಪರ. ಫಸ್ಟು ಈ ನನ್ನ ಮಗನ ಗಡ್ಡ ತೆಗಿಯಕ್ಕೆ ಹೇಳ್ಬೇಕು. ಒಳ್ಳೆ ಅಂಕಲ್ ಥರ ಆಗೋನೆ. ಎಲ್ಲ ತೋರ್ಸೋ ಮುಖ, ಆಯ್ತಲ್ಲ ಏಜ್ ತೋರ್ಸೋ ಕ್ಲೀನಾಗಿ ಮುಖ. ನೀನು ನಿನ್ಗೋಸ್ಕರನೇ ಬದುಕು. ಸರಿ ಅಂಕಲ್, ಈ ಡೌಗಳಿಗೇನು ಕಮ್ಮಿ ಇಲ್ಲ. ಬರೀ ಗೈಸ್ ಫೈನಲಿ ಹೊರಡ್ತಾ ಇದ್ದೀವಿ. ಈಗ ಮಡಿವಾಳಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸಿಲ್ಕ್ಬೋರ್ಡಿಗೆ ಬರಬೇಕು ಅಂತ ಇದ್ದಿತ್ತು ಬಸ್ಸು, ಮಡಿವಾಳಗೆ ಬಂದಿದೆ. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. 3 o'clock ಆಗಿತ್ತು, ನಿದ್ದೆ ಹೋಗಿದ್ವಿ 1 hour ಎಲ್ಲರೂ. ಲೆಟ್ಸ್ ಗೋ. ನಮ್ಮ ಕಾರ್ತಿಕ್ ಬ್ಲಾಗಿಗೆ ನಾನು ಹೇಳ್ತೇನೆ. ಯಾಕೆ ನಾವು ಕಾರ್ಡೋಗಿರೋ ಬ್ಲಾಗ್ ಮಾಡ್ತಾ ಇದ್ದೀವಿ. ಚೆನ್ನಾಗಿಲ್ಲ ನೋಡಿ, ಅಂತ ದಾಡಿ ಚೆನ್ನಾಗಿಲ್ಲ. ಬೆಂಕಿ ಬಲೆ ಥರ ಇದೆ. ಏನೋ ಹೊಸೊಬ್ರು ಆ್ಯಡ್ ಆಗಿದ್ದಾರೆ. ಬಾಯ್ ಬಾಯ್ ಕಾರ್ತಿಕ್, ಸಿಗೋಣ. ಥ್ಯಾಂಕ್ ಯು ಇಷ್ಟೋ ತನಕ ಇದ್ದಿದ್ದಕ್ಕೆ. ಹತ್ರಿ ಬನ್ನಿ ಬರೀಲಿ. ನೀನು ಇಟ್ಕೋವಾ. ಮಾಡಕ್ಕೆ ಕೆಲ್ಸ ಇಲ್ಲದೆ 3 ಬ್ಯಾಗ್ ತಂದಿದ್ದಾಳೆ. ಅಲ್ಲೊಂದು ಇಲ್ಲೊಂದು ಬ್ಯಾಗ್ ವೇಟ್ ಆರಾಮಾಗಿ ಬರಬೇಕು. ಇವರಾದ್ರೂ ನೋಡಿ ಬ್ಯಾಗ್ಸ್ ತಂದಿದ್ದಾರೆ. ನಾನು ಮಾತಾಡ್ತೀನಿ, ಬ್ಯಾಗ್ಸ್ ತಂದಿದ್ದಾರೆ. ನಾನು ನೋಡಿ ಜಿಮ್ ಬ್ಯಾಗು, ಸೈಡ್ ಬ್ಯಾಗು, ಒಂದು ಬ್ಯಾಗ್ ಇಸ್ಕೋಬೇಕು ಗೈಸ್. ಬ್ಯಾಗ್ ಇದೆ ಗೈಸ್, ತೊಗೊಂಬರಕ್ಕಾಗಲ್ಲ. ಬ್ಯಾಗ್ ಒಂದು ದೊಡ್ಡ ಸೂಟ್ ಕೇಸ್ ಇದೆ. ಅದಕ್ಕೆ ಹೋದ್ರೆ ಒಂದು 10-20 ದಿನ ಹೋಗೋ ಥರ ಐತೆ. ಅದನ್ನ 2 ದಿನಕ್ಕೋಸ್ಕರ ಯಾಕೆ ತಗೊಳ್ಳಿ. ಕೆಲವರೆಗೂ ವಾಕಿಂಗ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ ಕೇರಳ. ಮಡಿವಾಳ ಹತ್ರ ಬಂದಿದ್ದೀವಿ. ಮಸ್ತಾಗಿ ಚಳಿ ಅದ್ರತಾ ಇದೆಯಲ್ಲ, ಚಳಿ ಬೇರೆ ಬೇಜಾನ್ ಚಳಿ ಇದೆ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವು ನನ್ನ ಮಗ ಬೇಗ ಕರ್ಕೊಬಂದ್ಬಿಟ್ಟಿದ್ದಾನೆ. ಬೇರೆ 3:20 ಇರೋದು, 3 ಗಂಟೆಗೆಲ್ಲ ಬಂದ್ಕೊತೀವಿ. 20 ನಿಮಿಷ ಬೇಗ ಬಂದಿದ್ದೀವಿ. ಚಳಿಯಲ್ಲಿ ಇನ್ನೂ ಅದು 20 ನಿಮಿಷ ನಿಲ್ಲಕ್ಕೆ ಶಕ್ತಿ ಇಲ್ಲ ಚಳಿಗೆ. ಬಟ್ ಒಂದು ಖುಷಿ ಗೈಸ್, ಫೈನಲಿ ಹೋಗ್ತಾ ಇದ್ದೀವಿ ಎಲ್ಲ ಅಂತ. ಬೆಳಗ್ಗೆ ಈ ಥರ ಹಿಂಸೆ ಕೊಡಬಾರ್ದು. ಬ್ಲಾಗ್ ಮಾಡ್ತಾರ. ಬಂದಿದ್ದೀವಿ, ರೀಚ್ ಆಗಿದ್ದೀವಿ ಅಂತ ಕರ್ನಾಟಕನೇ ಬಿಟ್ಟು. ಅಂದರೆ ರೀಚ್ ಅಂದರೆ ಆ ಥರ ಅಲ್ಲ, ನಾಷ್ಟಕ್ಕೆ ನಿಲ್ಸಿದ್ದಾರೆ. ಇನ್ನೂ 2 hours. 9:30 ರೀಚ್ ಆಗಲ್ಲ. ಬೆಳಿಗ್ಗೆ ಪರವಾಗಿಲ್ಲ. ರೇಟ್ ಮೈ ಲುಕ್, ಹಳೆ ಫೋಟೋ ಈ ಕಡೆ ಎಡಿಟಲ್ಲಿ ಹಾಕು. ಇದು ಹೊಸ ಲುಕ್, ಯಾಕೆ ಚೆನ್ನಾಗಿದೆ.
ಅದೆಲ್ಲ ಚೆನ್ನಾಗಿಲ್ಲ ಇದು. ನನ್ನ ಡಾರ್ಕ್ ಸರ್ಕಲ್ಸೇ ಕಾಣುತ್ತಾ ಇರ್ತಾವೆ ವಿಡಿಯೋಲಿ ನೋಡು. ಕಾಫಿ ಕೊಡಿಸ್ತಾ ಇಲ್ಲ ಅವಳು. ಕರ್ಕೊ ಬಂದಿರ್ತಾರೆ, ನಾವು ಕಾಫಿ ಕೊಡಿಸ್ತಾ ಇಲ್ಲ. ಹೋಗಿ ಕುಡಿ ಹೇಳಿ ಕುಡಿಯೋಣ ಅವ್ರಿಗೆ. ಮತ್ತು ಶಟಪ್ ಗೈಸ್. ಏನು ಗೊತ್ತಾ, ಲಾಸ್ಟ್ ಆಲ್ಮೋಸ್ಟ್ ನಮಗೆಲ್ಲ ಸಿಕ್ಕಿರೋದು ಲಾಸ್ಟ್ ಸೀಟು ಬಸ್ಸಲ್ಲಿ. ಸೊ ಎಷ್ಟು ನೆಕ್ಸ್ಟ್ ಟೈಮ್ ಬಸ್ಸಲ್ಲಿ ಬರಬಾರ್ದು, ಬರ್ಬೋದು ಪ್ಲೇನ್ ಕಾರ್ ಬರ್ಬೋದು, ಬರಬಾರ್ದು ಅಂತೆಲ್ಲ ಇಲ್ಲ, ಬಟ್ ಲಾಸ್ಟ್ ಸೀಟ್ ಸಿಗಬಾರ್ದು. ಸಿಗ್ಬೇಕು. ಏನಾಗುತ್ತೆ? ಹಾಂ, ಏನಾಗಲ್ಲ. ಆಲ್ಮೋಸ್ಟ್ 6 ಸಾರ್ ಸಿಕ್ಕಿದ್ರು. ಹಾಂ 6 ಸಿಗ್ತಾವ್ರೆ. ವಂಡರ್ಲಾಗ್ ಹೋಗ್ಬೇಕಂತ ಆಸೆ ಇದ್ರೆ ಪ್ಲೀಸ್ ಲಾಸ್ಟ್ ಸೀಟ್ ತಗೊಳ್ಳಿ. ಒಳ್ಳೆ ಹೀರೋ ಇದ್ದಂಗಿದೆ. ಕಾಫಿ ಕೊಡ್ಸೆ. ನಡಿ ಕುಡಿಯೋಣ ಅಂತ ಹೇಳಿದೆ ತಾನೇ. ಕ್ಯಾಮ್ರಾ ಮುಂದೆ ನಡಿ ಅಂತ. ಕ್ಯಾಮ್ರಾ ಆಫ್ ಮಾಡಿದ್ರೆ ಏನಕ್ಕೆ ಕಾಫಿ ಅಂತ. ಇಲ್ಲ, ಆ ಥರ ಮಾಡಲ್ಲ. ನಾನು ಏನು ಕೇಳಿದ್ರು ಕೊಡಿಸ್ತೀನಿ ಅವಳಿಗೆ. ನಾನು ಅಷ್ಟೇ, ನಾನೇನು ಕೇಳಿದ್ರು ಕೊಡಿಸ್ತಾ ಇದ್ದೀನಿ. ದಟ್ ಈಸ್ ದ ವಾಟ್? ಇಲ್ಲ, ಏನು ಕೇಳಿದ್ರು ಕೊಡಿಸಲ್ಲ. ಕೆಮಿಸ್ಟ್ರಿ. ಅವರಿಬ್ರು ಬರಬೇಕು. ಮೇಲೆ ಇಡ್ಬೋದು ಅನ್ಸುತ್ತೆ. ಇಷ್ಟೋ ತನಕ ವಾಶ್ರೂಮಲ್ಲಿ ಏನು ಮಾಡ್ತಾ ಇದ್ರು ಅಂತ ಕೇಳಿ ಗೈಸ್ ಇವರಿಬ್ರು. ದುಬೈಗೆ ಹೋಗಿದ್ದ ಮಿಸ್. ದುಬೈಗೆ ನೀವೆಲ್ಲ ಕ್ಲೀನ್ ಅಲ್ಲ, ಕ್ಲೀನ್ ಮಾಡಿ. ಬರೀ ಎತ್ಬಿಟ್ರೆ ಕ್ಲೀನ್. ಇವನಿಗೆ ಎತ್ಬಿಡ್ಬೇಕು. ಸರಿ ಆಯ್ತು, ಹೋಗಿ ಕಾಫಿ ತಗೋಬಾ. ನಾನು ಗಲೀಜು, ನಾನು ಏನು ಹೇಳ್ಕೊಂಡು ಓಡಾಡ್ತೀನಿ. ಹೇಳ್ಕೊಂಡು ಅಷ್ಟೇ ಚಿನ್ನ. ಬರೀ ಹಬ್ಬ ಪ್ಯೂರ್ ಅಂತ. ಹೌದು, ನಾನು ಪ್ಯೂರ್ ಅಲ್ಲ. ಏನು ಪ್ಯೂರಾಗಿ ಏನು ಸಾಧನೆ ಮಾಡ್ತೀರಾ? ಪ್ಯೂರಲ್ಲಿ ಆಗಬೇಕು. ಇವನ್ ಪ್ಯೂರ್ ಅಂತೂ ಅಲ್ವೇ ಅಲ್ಲ, ಅದಂತೂ ನಿಜಾನೇ. ಕರೆಕ್ಟು ಅದೇ ನಾನು ಹೇಳ್ತಾ ಇರೋದು. ಏನು ಮಾಡ್ತೀವಿ? ಪ್ಯೂರ್ ಅಲ್ಲ, ಪೆನಾಯ್ಲು. ಪೆನಾಯ್ಲ ಬೆಸ್ಟ್. ಹಾಲಾಗ ಏನು ಮಾಡ್ತೀರಾ? ಪೆನಾಯ್ಲ ಕುಡಿತಾ ಇದೀವಿ. ಬಂದಿತ್ತು. ಮೂಗೇನು ರೆಡ್ ಆಗ್ಬಿಟ್ಟೈತೆ, ಸೈಡಲ್ಲಿ ಇಲ್ಲ ಆಗ್ಬಿಟ್ಟೈತೆ. ಬೆಂಕಿ. ಏನು ನಿಜವಾಗ್ಲು ಆರ್ಟ್ ಸರಿ ಇಲ್ಲ ಅಂತ ಸ್ವಲ್ಪ ಹೇಳ್ತಾರೆ. ನಿಜವಾಗ್ಲು ಮನ್ ಸರಿ ಇಲ್ಲ ಅಂತ ಹೇಳಕ್ಕೆ ಆರ್ಟ್ ಸರಿ ಇಲ್ಲ. ಅದು ಚೆನ್ನಾಗಿದೆ. ನೋಡಿ ಜನ ಕೇಳ್ತಾರ. ಕೂಲ್ ಸೈಡಲ್ಲಿ ಹಿಂಗೆ ಬಂದ್ರೆ ಏನಿರುತ್ತೆ? ನಿಜ ಹೇಳ್ತಾರೆ ಅದು. ಇಲ್ಲ ಛತ್ರಿ ತರ ಇದ್ರೆ ಏನರ್ಥ ಹೇಳಿ? ಬೆಂಕಿ. ನೀವು ಸುಭಾಷ್ ಚಂದ್ರ ಬೋಸ್ ಫ್ಯಾನಾ? ಒಂಥರ ಛತ್ರಿ ಇದೀರಾ ಅಂತ ಚೆನ್ನಾಗಿ ಕಾಣಿಸ್ಬಿಟ್ಟ. ಏನಾದ್ರು ಮೆಸೇಜ್ ಮಾಡ್ಬಿಡ್ತಾರೆ. ಯಾರು ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ? ಗ್ಯಾಂಗ್ ಇರುತ್ತಲ್ಲ, ಸಿಗ್ನಲ್ ಗ್ಯಾಂಗ್. ಬರಲ್ಲ ಸಾಮಾನು ಹಾಕೊಳ್ಳೆ ಅವಳನ್ನ. ಫೈನಲಿ ರೀಚ್. ಈಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲ ಆಟೋಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ರೀಚ್ಡ್ ಅಲ್ಲ, ಆಲ್ಮೋಸ್ಟ್ ರೀಚ್ಡ್. ಏನು ಮಾಡೋದು? ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲ. ಬಾತ್ರೂಮ್ ಹಂಗೆ ಲಾಸ್ಟ್ ಗೈಸ್ ಫೈನಲಿ ರೀಚ್ಡ್. 200 meters ನಡ್ಕೊಂಡು ಹೋಗ್ಬೇಕು. ಬಾ, ಟಯರ್ಡ್ ಆಗ್ಬಿಡ್ತು ಬರೋಷ್ಟಲ್ಲೇ. ಫಸ್ಟಿಂದ ಹೇಳು. ಬರೋದು ಬರ್ತೀರಾ? ಬರೀ ಒಂದು ಚಡ್ಡಿ
ಒಂದು ಟೀ ಶರ್ಟು, ಒಂದು ಪ್ಯಾಂಟು, ಒಂದು ಟವಲು, ಸೋಪು ಅದೆಲ್ಲ ಬೇಕಾದ್ರೆ ತೊಗೊಂಬನ್ನಿ. ನಾವು ತಗೊಬಂದಿಲ್ಲ, ನಾವು ತಗೊಂಬರ್ತೀರಂತ. ಅದೇ ನೀವಂತವ್ರು ಈ ಥರ ಜಾಸ್ತಿ ಬಟ್ಟೆ ತಂದ್ಬಿಟ್ಟು ನನ್ನ ಕೈಲಿ ಹೊಡ್ಸ್ಬಿಡ್ತಾರೆ. ನಮ್ಮಂತವ್ರು ಹಿಂಗೆ ನಿಂದು ಒಂದೇ ಬ್ಯಾಗು. ಗೈಸ್ ಫೈನಲಿ ರೀಚ್ಡ್. ಸೊ ಈಗ ರೆಸಾರ್ಟ್ ಹತ್ರ ಬಂದಿದ್ದೀವಿ. ಐ ಥಿಂಕ್ ಹೆಸರು ನೋಡಿದಾಗ ತುಂಬ ಚೆನ್ನಾಗಿ ಗೊತ್ತಿದ್ರೆ ಪ್ಲೇಸು ಹೋಗಿರ್ತೀರ. ಸೊ ಫೈನಲಿ ಯಾರು ಬಂದಿರಲ್ಲ, ನಾವು ಫಸ್ಟ್ ಇನ್ ಕರ್ನಾಟಕ. ಸುಮ್ಮನೆ ಎಲ್ಲರೂ ಬಂದಿರ್ತೀವಿ. ಸೊ ನಾವು ವಾಯನಾಡಿಗೆ ಬಂದಿದ್ದೀವಿ ಗೈಸ್. ಎಸ್, ವಾಯನಾಡಿಗೆ, ಕೇರಳಗೆ. ಹಿಂಗೋ ಒಂದು ಎಲ್ಲೋ ಒಂದು ಬಂದಿದ್ದೀವಿ ಅಂತ ಖುಷಿ. ಎಸ್, ಸಾಧಿಸ್ಬಿಟ್ವಿ ಎಲ್ಲ ಸೇರಿಕೊಂಡು. ಸಾಧಿಸ್ಬಿಟ್ವಿ. ಟ್ರಿಪ್ಪು, ಐ ಥಿಂಕ್ ನಾವು ಟ್ರಿಪ್ಪು ಅಂತ ಬಂದಿರೋದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಗೈಸ್. ಅಂದರೆ ಸುಮ್ಮನೆ ಊರಿಗೆ ಹೋಗ್ತಾ ಇದ್ವಿ ನೋಡಿ ಇಲ್ಲಿಂದ. ನೋಡಿ ಗೈಸ್, ಆಗಲೇ ಚಿಪ್ಸು. ರೆಡಿ ಟು ಸಿ ದ ರೂಮ್. ಓಹೋ, ಏನು ಲವರ್ಸ್ಗೆ ಆಗ್ದಂಗೆ ಹಾಕೋರೆ. ಬಿಸಿನೀರಿದೆ, ಕಪ್ಪಿದೆ, ಮಿನಿ ಫ್ರಿಡ್ಜ್ ಇದೆ, ಟೀ ಬೇಕು, ಶುಗರ್ ಬೇಕು, ಎಲ್ಲ ಮಾಡ್ಕೋಬೋದು. ವ್ಯೂ ಗೈಸ್. ಹಾಂ, ಏನೋ ಕಾಡ್ಸೋದು ಇಲ್ಲ. ಬೆಳಿಗ್ಗೆ ಬಂದು ಕೂತ್ಕೊಂಡು ಎಲ್ಲ ಮೂವಿ ನೋಡ್ತಾ ಇದ್ದಾರೆ. ಎಲ್ಲ ಮೂವಿ ನೋಡಿಕೊಂಡು ಊಟ ಮಾಡ್ತಾ ಇದ್ದಾರೆ. ನಂದಾಯ್ತು ಊಟ. ಎಲ್ಲ ಕೆಳಗಡೆ ಕೂತ್ಕೊಂಡು ವೈಟ್ ಬೆಡ್ಶೀಟ್, ಅದಕ್ಕೋಸ್ಕರನೇ ಗಲೀಜಾಗುತ್ತೆ ಅಂತ. ಹಲೋ ಗೈಸ್, ಈಗ ನನ್ನ ಬಿಟ್ಬಿಟ್ಟು ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಒಂದು ಹುಡುಗಿನ ಬಿಟ್ಬಿಟ್ಟು ನೋಡಿ ಅಲ್ಲಿ ಯಾವುದೋ ಫಾಲ್ಸ್ ಅಂತೆ. ಫಾಲ್ಸ್ ನೋಡೋಕ್ಕೆ ಬಂದಿದ್ದೀವಿ ಇವಾಗ. ಇಷ್ಟೊತ್ತಕ ಮೂವಿ ನೋಡ್ತಾ ಇದ್ವಿ. ಅರ್ಧ ಮೂವಿಗೆ ನಮ್ಮ ಪೃಥ್ವಿಗೆ ಅವ್ರು ಬಿಟ್ಟಿಲ್ಲ. ಮೂವಿ ಆಮೇಲೆ ನೋಡ್ಕೊಳ್ಳೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಾಯಿತು? ನಮ್ಮ ಗೈಡ್ ಇಲ್ಲಿದ್ದಾರೆ ನೋಡಿ. ಪೃಥ್ವಿಕ್ ನಾವು ನಡ್ಕೊಂಡು ಹೋಗೋಣ. ಕಾಲು ಇಕ್ಕಿದೆ, ಚಿಲ್ಲಂತಿದೆ. ಓ, ಕ್ರಾಕ್ಸ್ ಹಾಕ್ಕೊಂಡು ನೀನು ಬಾ, ಪರವಾಗಿಲ್ಲ. ಚಿಲ್ಲಂತಿದೆ, ತಣ್ಣಗಿದೆ. ಏ ಟ್ಯಾಡ್ಪೋಲ್ ಎಲ್ಲೋಯ್ತದು ಇಲ್ಲಿ? ಕ್ಯಾಮ್ರಾಗೆ ಕಾಣಿಸಲ್ಲ ಬಿಡು. ಆದರೆ ನೀರು ತಣ್ಣಗಿತ್ತು. ಓಹೋ, ಯಾವುದೋ ಇದು ಕಾಡು ಥರ ಐತೆ ನೋಡಿ ಗೈಸ್. ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲಿ ಕಾಲಿಕ್ಕೋದು ಅಂತಲೇ ಗೊತ್ತಾಗ್ತಿಲ್ಲ, ಜಾರುತ್ತೆ. ಗೈಸ್ ಆರ್ ನಾಟ್ ಇವನ್. ನೋಡಿ ಗೈಸ್ ಹೆಂಗೆ ಹೋಗ್ತಾವನೆ ಬಿಟ್ಬಿಟ್ಟು. ಐ ಆಮ್ ಮೇಕಿಂಗ್ ಇಂಡಿಪೆಂಡೆಂಟ್ ಗೈಸ್. ಇಂಡಿಪೆಂಡೆಂಟ್ ಎಲ್ಲಾದ್ರೂ ದಬಾಕೊಂಡು ಆದ್ಮೇಲೆ ಇಂಡಿಪೆಂಡೆಂಟ್. ಅಲ್ಲಿ ಕಲಿಕ್ಬೇಡ, ಅಲ್ಲಿ ಏನಕ್ಕಿರೋ ಜಾಗ ಸರ್ಕಲ್ ಅಲ್ಲಿ ಎದ್ದು ಕಲಿಸ್ಬೇಡ. ಹೇಳ್ದಂಗೆ ಮಾಡು. ಟೀಚ್ ಮಾಡ್ತಾ ಇದ್ದಾರೆ. ಕಲಿತು ಫುಲ್ ಕೈ ಇಕ್ಬೇಕಂತೆ. ಇಲ್ಲಿ ಕಾಲಿಕ್ಕು ಫುಲ್ ಫುಲ್
ಈ ಥರದ್ದೆಲ್ಲ ಹತ್ತು ಬಿಡ್ಬೋದು, ಅಲ್ಲಿ ಚಿಕ್ಕ ಚಿಕ್ಕದು ಸ್ಲಿಪ್ ಆಗುತ್ತೆ. ಪುಷ್ ಎಲ್ಲ ಇಲ್ಲ, ಪುಷ್ ಬೇಡ, ಹಿಡ್ಕೊ ದಿಕ್ಕಾಚೆ. ಇಲ್ಲ ಇಲ್ಲ ಕೈ ಗ್ರೇಸ್. ನೀನು ಬರೋ 5, 6, 7, go. ಅವ್ರ ಮುಖ ತೋರ್ಸಿದ್ ಸಾಕು ಗೈಸ್, ನನ್ನ ಮುಖ ನೋಡಿ. ಯಾ ಯಾ ಇಲ್ಲಿ ಯಾಕೋ ಮಾಡಂಗಿಲ್ಲ ಬ್ಲಾಗ್ ಬಿಡು, ಕಷ್ಟ ಆಗಲ್ಲ. ಅಲ್ಲೋ ಮಸ್ತೈತಿ ಮಜಲ್ ತೋರಿಸು, ಮಜಲ್. ಈ ಮಜಲ್ ಇಟ್ಕೊಂಡು ಏನು ಯೂಸು ಗೈಸ್? ಒಂದು ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಕರ್ಕೊಂಡು ಹೋಗೋಕ್ಕೆ. ಪ್ಲೇಸ್ ಮಸ್ತ್ ಇದೆ. ಎಷ್ಟೋ ದಿನ ಆಗಿತ್ತು ಈ ಥರ ಪ್ಲೇಸ್ ನೋಡಿ. ಈ ಥರ ಎಲ್ಲ ಪ್ಲೇಸಸ್ ನೋಡಿ ಎಷ್ಟು ದಿನ ಆಗಿತ್ತು ಪತ್ತು? ನೋಡೇ ಇಲ್ಲ ನಾನು, ಇವತ್ತೇ ನೋಡ್ತಾ ದಿನ ಆಗಿತ್ತು. ಅಂದರೆ ಜೋಗ್ ಫಾಲ್ಸ್ ನೋಡಿದ್ದೀನಿ, ತುಂಬ ವರ್ಷಗಳಾದಮೇಲೆ ಫಾಲ್ಸಿಗೆ ವಾಪಸ್ ಬಂದಿರೋದು. ಸೊ ಫೀಲ್ಸ್ ಗುಡ್, ಒಂಥರ ಪೀಸ್ ಮೈಂಡ್ ಬೇಕಿತ್ತು. ಮಚ್ ನೀಡೆಡ್ ಫಾರ್ ಎವ್ರಿ ಒನ್, ಎಲ್ಲರಿಗೂ ಬೇಕಿತ್ತು. ಓದೆ ಲೇ ನಂದು ಹಿಡಿಯೋ ಅಂದರೆ ನಾನು ನಿಂದೆ ಹಿಡಿತಾ ಇದ್ದೀನಲ್ಲೋ. Pratik, what is that? Turn back, turn back. Ha. Fa, ma'am. Hello, ma'am. ಅಲ್ಲಲ್ಲೋ ನನ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಮಿಬ್ರದ್ದು ವಿಡಿಯೋ ಮಾಡ್ಕೊಳಕ್ ಬಂದಿದೀವಾ ಇವ್ರದ್ದು ಮಾಡೋಕ್ ಬಂದಿದೀವಾ ಅಂತ. ಏನೋ ಸಾಧನೆ ಮಾಡ್ತಾ ಇದ್ದಾನೆ ಗೈಸನು. ಐಸ್ ವಾಟರ್ ಇದ್ದಂಗಿದೆ ಅಂತೆ ಗೈಸ್. ನನಗೆ ಅಲ್ಲೆಲ್ಲ ಹೋಗೋಕೆ ಇಷ್ಟ ಅಂದರೆ ಇಷ್ಟ ಆಗಂತಲ್ಲ, ಭಯ ಜಾರ್ತಾ ಇರುತ್ತೆ. ನೀವು ಹೋಗ್ರಿ ಅಂದೆ. ಇವನು ರೆಡಿ ಆಗ್ತಾವನೆ ಇಲ್ಲಿ. ಇವರು ನಮಗೆಲ್ಲ ಪ್ಲೇಸಸ್ ಎಲ್ಲ ತೋರಿಸ್ತಾ ಇರೋದು. ಎಲ್ಲ ಬಂದು ಇವಾಗ ತಾನೇ ಎಲ್ಲ ನೀರಲ್ಲಿ ಆಟ ಆಡ್ಕೊಂಡ್ಬಂದ್ವಿ. ಅಷ್ಟು ಕ್ಲಿಪ್ಸ್ ಹಿಡಿಯೋಕ್ಕಾಗಿಲ್ಲ ನೀರಲ್ಲಿ ಆಟ ಆಡಿದ್ದು, ಬಟ್ ಯಸ್ ಮಜಾ ಬಂತು. ಫೋಟೋಸ್ ಎಲ್ಲ ಇಟ್ಕೊಂಡಿದ್ದೀವಿ, ಅದನ್ನು ಪೋಸ್ಟ್ ಮಾಡ್ತೀವಿ ಆದಷ್ಟು ಬೇಗ. ದೆನ್ ವಿಡಿಯೋಸು ಇಟ್ಕೊಂಡಿದ್ದೀವಿ, ಅಂದರೆ ನಾಟ್ ಎಲ್ಲರೂ ಒಂದೇ ಕಡೆ ಇದ್ದಾಗಿಂದ ಹಿಡಿಯೋಕ್ಕಾಗಿಲ್ಲ ಅಷ್ಟು. ಅವರೇ ಹೆಲ್ಪ್ ಮಾಡಿದ್ದಾರೆ ಒಂದು 2-3 ವಿಡಿಯೋ ಹಿಡಿಯೋಕ್ಕೆ, 2-3 ಫೋಟೋ ಹಿಡಿಯೋಕ್ಕೆ. ಸೊ ಚೆನ್ನಾಗಿ ಬಂದಿದೆ. ಸೊ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀವಿ. ಯಾ ಇಟ್ ವಾಸ್ ವೆರಿ ನೈಸ್. ಒಂಥರ ಡಿಫ್ರೆಂಟ್. ತುಂಬ ಕೂಲ್, ತುಂಬ ಅಂದರೆ ತುಂಬ ಕೋಲ್ಡ್ ಇದೆ ವಾಟರು. ಅದು ನಡುಗ್ತಾ ಇದೆ ಇನ್ನೂ. ಲೆಟ್ಸ್ ಗೋ, ಕಮ್ ಆನ್. ಇನ್ನೂ ಇದೆ, ಫಸ್ಟ್ ಡೇ ಇದು. ಇವಾಗೆಲ್ಲ ಆಟ ಆಡಿ ಆಯಿತು ಗೈಸ್, ವಾಪಸ್ ಹೋಗ್ತಾ ಇದ್ದೀವಿ. ಈಗ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು. ಆಮೇಲೆ ಊಟ. ಊಟ ಪೃಥ್ವಿಗೆ ಒಂದು ಹಾಕ್ಬೇಕಲ್ಲಿ ನೋಡಬೇಕಿತ್ತು. ಇರು ಪೃಥ್ವಿಗೆ ಒಂದು ರೌಂಡ್ ಹಾಕ್ಲಿಕ್ಕಲ್ಲು. ಎಲ್ಲ ಕಲ್ಗಳೆಲ್ಲೋ ಪೃಥ್ವಿಗೆ ಒಂದೆಲ್ಲ ಮುಳುಗೋಯ್ತು. ಏನಿಲ್ಲ, ಹೋಯ್ತು ಅಷ್ಟೇ. ಪ್ರತ್ಯೇಕ ಒಂದೇ ಇವಂದು ಸರಿ ನಡಿ. ಎಲ್ಲ ಊನು ಆಡ್ತಾ ಇದೀವಿ.
7 9 8 ಎಂಥ ಮಾತುಗಳು ಮಾತಾಡ್ತಾರೆ ನೋಡಿ. ವ್ಯೂ ನೋಡಿ, ಅವ್ರ ಜೊತೆ ಸೇರ್ಕೊಂಡ್ಬಿಡಿ. ಈ ವ್ಯೂ ಬೇಡ, ವ್ಯೂನ ಹಾಳು ಮಾಡಿ ನಾನು. ಮಾಡು ನೀನೇ ಒಡೆ. ವಿನ್ನರ್ ಯಾರು ವಿನ್ನರು? ನೀನಾ? RCB ರೂಲ್ಸ್ ಫಸ್ಟ್ ಮ್ಯಾಚ್ ದೇವ್ರಿಗೆ. ಇಗೋ ಇಂದ ಆಟ ಶುರು. ಗೆದ್ದನ್ ಖುಷಿ ಆಯ್ತಲ್ಲ? ತೋರ್ಸೋದ್ರೆ ಬೇಜಾರು ಮಾಡ್ಕೊಬೇಡ, ಆಡ. ಗ್ರೀನ್ ಇರೋದಲ್ಲಿ ಏನಕ್ಕೆ ನೀವು ಫಸ್ಟ್ ನಾವು ಸೆಕೆಂಡ್ ಪ್ಲೇಸ್ ಗೆಲ್ಲ ಆಡಲ್ಲ, ಫಸ್ಟ್ ಪ್ಲೇಸ್ ಮಾತ್ರ ಆಡಲ್ಲ ನಾವು. ಫಸ್ಟಿಂದ ಸೋತ್ರೆ ನೋಡಿ ಈಗ ಹಿಂಗೆ ಆಡೋದು. ಬಿಸಿ ಯಪ್ಪ ಅಯ್ಯೋ ನೋಡಿ ಆಟ ನೋಡ್ತಾವನೆ. ಇವ್ರಿಬ್ಬರನ್ನ ತೊಗೊಂಡೋಗಿ ಒಂದು ರೂಮಲ್ಲ ಬಿಡ್ಬೇಕು. ಇನ್ನು 1% ಪರ್ ಯೂಸ್ ಮಾಡಿಲ್ಲ ಮಾಡ್ಲಾ 10%. 10% ಮಾಡ್ಲಾ 0% ಯೋಗಾರು. ಕಾಂತಾರ ಒಂದು ಕಾಂತಾರ, ನಾನೇ ಒಂಥರ, ನಾನು ಹೇಳ್ತಾರ ಗೊತ್ತಾಯ್ತು. ಅವನಿಗೆ ಅವನೇ ಹೇಳ್ಕೊಂತ ಅದಕ್ಕೆ ತೋರ್ಸಲ್ಲ ನಿಮ್ಗೆಲ್ಲ ಬೇಡ. ನೋಡಿದ್ಯಾ? ಸ್ಟ್ರೆಚ್ ಇರ್ಬೇಕು ಸ್ವಲ್ಪ, ಸ್ಟ್ರೆಚ್ಚು ಒಂಥರ ಫ್ಲೆಕ್ಸಿಬಲ್ ಇರ್ಬೇಕು. ಕೆಂಪು ಹೋಗ್ಬಿಟ್ಟು ಅಲ್ಲ ವಿಘ್ನೇಶ್, ನೀನು ಹೋಗಿ ಹೋಗಿ ಎಲ್ಲ ಹೊಡ್ಕೊಳ್ಳೋದು, ಸುಮ್ಮನೆ ಇದ್ದವನ ಹೋಗ್ಬಿಟ್ಟು ಓಪನ್ ಆಗಲ್ಲ ಅಂದ ತಾನೆ. ನವೀನ ಹೊಡೆದ ಆಗ್ತೀಯ ನವೀನ ನೀನು. ಬೇಡ 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 ಈ ನವೀನ ಹೊಡೆದಾಕ್ಲಿ, ಅವಾಗ ನಾನು ಮಾತಾಡ್ತೀನಿ. ನವೀನ ನಾನು ನಿಜವಾಗ್ಲೂ ಕೋಪ ಬರುತ್ತೆ. ಪ್ಲೀಸ್ ಸಾಕು 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 ಸಾಕು. ಗಾಯ್ಸ್, ಚಪಾತಿ ಮತ್ತು ಚಿಕನ್ ತಿಂತಾ ಇದ್ದೀವಿ, ಜ್ಯೂಸ್ ಕುಡಿತಾ ಇದ್ದೀವಿ. ನಾನು ಪೈನಾಪಲ್ಲು, ಅವರೆಲ್ಲ ವಾಟರ್ ಮೆಲನ್. ಹೆಲ್ದಿ ತಿನ್ಬೇಕು ಚಿನಾಸ್, ಹೆಲ್ದಿ. ಹೆಲ್ದಿನೇ ನಾವು ತಿಂತಾರದು, ನೀನು ತಿನ್ನು ಫಸ್ಟು. ಎಲ್ಲ ಮಿಕ್ಸ್ ಮಾಡ್ತಾರೆ ಅನ್ಸುತ್ತೆ, ಕೊಕೊನಟ್ ಪೀಸ್ ಬಿಚ್ಚು ಕೆಳಗೆ. ಪೀಸ್ ಬಿಚ್ಚು ಕೆಳಗೆ. ಹುಷಾರೋಲೆ ಯಪ್ಪ, ನಿಮ್ಗಳ ಜೊತೆ ಇರೋಕ್ಕೆ ಭಯ ಆಗುತ್ತೆ. ನಾನು ಬೀಳ್ಸಲ್ಲ, ನೀವು ಬೀಳ್ಸ್ಬಿಡ್ತೀರ ಬೇಕಂದ್ರೆ. ನಾನು ಇಲ್ಲ ಅಂದ್ರೂ 25ನೇ ಸರಿ ತೆಗಿದ್ದೀನಿ. ಗೈಸ್, ಆಗಲೇ ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಅದಾದಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ, ನಾನು ಮರ್ತೋಗ್ಬಿಟ್ಟೆ. ನಿದ್ದೆ ಮಾಡಿದ್ವಿ ಎಲ್ಲ ಅಷ್ಟೇ. ಅದಾದಮೇಲೆ ಸೊ ತುಂಬ ಫನ್ ಇತ್ತು, ತುಂಬ ಮಜಾ ಮಾಡಿದ್ವಿ. ಸೊ ಐ ಡೆಂಟ್ ವಾಂಟ್ ಟು ಕಟ್ ಎನಿ ಕ್ಲಿಪ್ಸ್, ಅಂದರೆ ಯಾವ ಕ್ಲಿಪ್ಸ್ನೂ ತುಂಬ ಕಟ್ ಮಾಡೋಕ್ಕೆ ಮನಸ್ಸಾಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಲಾಂಗ್ ಇದೆ ವೀಡಿಯೋ. ಬಟ್ ನಂಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡಿದಾಗ ಆ ವೀಡಿಯೋನ, ಆ ಮೆಮೊರೀಸ್ ಇರಬೇಕು ಅಂತಲೇ ನಾನು ಜಾಸ್ತಿ ಕಟ್ ಬಿಟ್ಟರೆ ಇತ್ತು, ಇನ್ನೂ ಒಂದು 45 to 1 hour ಆಗ್ತಿತ್ತು ಒನ್ ಡೇ ವ್ಲಾಗೆ. ಸೊ ನಾನು ಅಷ್ಟನ್ನು ಡ್ರ್ಯಾಗ್ ಮಾಡೋಕ್ಕೆ ಆಮೇಲೆ ಇಷ್ಟ ಇದ್ದಿಲ್ಲ. ಸೊ ಕಟ್ ಮಾಡಿದ್ದೀನಿ. ಬಟ್
ಅದೇ ರಾತ್ರಿ ಮರ್ತೋಯ್ತು ಮಾಡೋಕ್ಕೋಸ್ಕರ, ಅದಕ್ಕೋಸ್ಕರ ಇವಾಗ ಜಸ್ಟ್ ಮನೆಗೆ ಬಂದುಬಿಟ್ಟಿದ್ದೀನಿ. ಬಟ್ ಅದಕ್ಕೆ ಒಂದು ಪ್ರಾಪರ್ ಎಂಡ್ ವೀಡಿಯೋಗೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ವಾಪಸ್ ಒಂದು ವೀಡಿಯೋ ಮಾಡ್ತಿದ್ದೀನಿ. ಪಾರ್ಟ್ 2 ಅಂದರೆ ಡೇ 2ದು ಇದೆ. ಇದರಲ್ಲೇ ಎಲ್ಲ ಹಾಕೋಕ್ಕಾಗಿಲ್ಲ, ತುಂಬ ದೊಡ್ಡದಾಗ್ಬಿಡುತ್ತೆ ಅಂತ ಅದು ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಬಟ್ ಐ ಹೋಪ್ ಯು ಆಲ್ ಎಂಜಾಯ್ಡ್. ಇಟ್ಸ್ ಜಸ್ಟ್ ರಾ ವೀಡಿಯೋಸ್, ಅಂದರೆ ಸುಮ್ಮನೆ ಹೇಗೆ ಮಜಾ ಮಾಡಿದ್ವು ಅದು ಜಸ್ಟ್ ಹಂಗೆ ಹಾಕಿದ್ದೀನಿ ಅಷ್ಟೇ. ಎಲ್ಲೆಲ್ಲೋ ಒಂದೊಂಚೂರು ಕಟ್ ಮಾಡಿ ಇದು ಮಾಡಿದ್ದೀನಿ ಅಷ್ಟೇ. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್ ಆ್ಯಂಡ್ ಐ ಹೋಪ್ ಯು ಆಲ್ ಎಂಜಾಯ್ಡ್. ಫುಲ್ ಫನ್ ಮಾಡಿದ್ವಿ, ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ, ಬಟ್ ಇಟ್ ವಾಸ್ ಅ ಗುಡ್ ಡೇ. Yes, bye-bye. See you in the next vlog.